ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ನಿಮ್ಗೆ ಏನಪ್ಪ ಅಂದರೆ ಒಂದು 20,000 ರೂಪಾಯಿ ಸಪ್ರೇಟಾಗಿ ಬರುವಂಥ ಒಂದು ಮೇಂಟೆನೆನ್ಸ್ ಅಮೌಂಟ್ ಬರುವಂಥ ಸ್ಕಾಲರ್ಶಿಪ್ಗೆ ನೀವು ಅರ್ಜಿನ ಸಲ್ಲಿಸ್ತಾ ಇದ್ದರೆ ಏನಾಗುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿ ಕಡ್ಡಾಯವಾಗಿ ನೀವು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮುಖಾಂತರ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಇರ್ಬೋದು, ಮತ್ತು ಅದ್ರ ಜೊತೆಗೆ ಟ್ರಿಬ್ಯುಲರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಮೈನಾರಿಟಿ ಎಲ್ಲ ವಿದ್ಯಾರ್ಥಿಗಳು ಏನಂದರೆ ನೀವು ಹಾಸ್ಟೆಲ್ಗೆ ಖಂಡಿತ ಕೂಡ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದರೆ ಮಾತ್ರ ನಿಮ್ಗೆ ಏನಪ್ಪ ಅಂದರೆ ವಿದ್ಯಾಸಿರಿ ಅಂತೆ ಪ್ರತಿ ತಿಂಗಳು 2,000 ರೂಪಾಯಿ, 10 ತಿಂಗಳಿಗೆ 20,000 ರೂಪಾಯಿ ಹಣವನ್ನು ಮೇಂಟೆನೆನ್ಸ್ ಅಮೌಂಟ್ನ ಸರ್ಕಾರ ನಿಮಗೆ ನೀಡುತ್ತೆ. ಸರ್, ನಮಗೆ ಹಾಸ್ಟೆಲು ಅರ್ಜಿ ಸಲ್ಲಿಸಬೇಕಾದ್ರೆ ನಾವು ಇದೇ ಊರಿನವ್ರು ಇದ್ದರೆ ಬರುತ್ತೋ ಅಥವಾ ಬರೋಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, ನೀವು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಮಿನಿಮಮ್ 5 ಕಿಲೋಮೀಟ್ರಿಂದ ನಿಮ್ಮ ಮನೆಯಿಂದ ನೀವು ಏನು ಅಭ್ಯಾಸ ಮಾಡ್ತಾಯಿದ್ದೀರ ಕಾಲೇಜ್ ಅಥವಾ ಇದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತಂದರೆ ನಿಮ್ಗೆ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲು, ಮತ್ತು ಅದರ ಜೊತೆಗೆ ನಿಮಗೆ ಹಣ ಕೂಡ ಬರುತ್ತೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ಎಲ್ಲ ವಿದ್ಯಾರ್ಥಿ ಮೆಟ್ರಿಕ್ ಪೂರ್ವ ಇರ್ಬೋದು, ಮೆಟ್ರಿಕ್ ನಂತರ ಇರ್ಬೋದು ಅರ್ಜಿನ ಸಲ್ಲಿಸ್ಬೋದು. ಟೋಟಲಿ ಹಾಸ್ಟೆಲ್ಗಳ ಸಂಖ್ಯೆ ಎಷ್ಟಿದಾವೆ ಏನು ಅಂತ ಕೂಡ ಕೇಳ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ಟೋಟಲಾಗಿ ಹಾಸ್ಟೆಲ್ಗಳ ಸಂಖ್ಯೆ ನೋಡ್ತಾ ಹೋದರೆ ಟೋಟಲ್ 75,000 ಜನ ವಿದ್ಯಾರ್ಥಿಗಳ ಅಕೊಮಡೇಷನ್ ಆಗುವಂಥ ಹಾಸ್ಟೆಲ್ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿದೆ. ಅದರಲ್ಲಿ 797 ಹಾಸ್ಟೆಲ್ ಸಂಖ್ಯೆ ಇದೆ. ಅದರ ಬಾಲಕಿಯರದು 838, ಆಮೇಲೆ ಬಾಲಕರದು 797 ಹಾಸ್ಟೆಲ್ಗಳು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು ಮಂಜೂರಾಗಿದೆ ಮತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಲ್ಲಿ ಗುಣಮಟ್ಟದ ಆರೋಗ್ಯ, ಶಿಕ್ಷಣ, ಪೌಷ್ಟಿಕ ಆಹಾರ, ಸುರಕ್ಷಿತ ಎಲ್ಲ ಕೂಡ ವ್ಯವಸ್ಥೆ ಇದೆ. ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಖಂಡಿತ ಕೂಡ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅರ್ಜಿನ ಸಲ್ಲಿಸದೇ ಇದ್ದರೆ ನಿಮಗೆ ಯಾವುದೇ ಕಾರಣ ಕೂಡ ಹಾಸ್ಟೆಲಿಗೆ ಅರ್ಜಿ ಸಲ್ಲಿಸ್ತಿದ್ರೆ ನಿಮಗೆ ಯಾವುದೇ ಕಾರಣ ಮೇಂಟೆನೆನ್ಸ್ ಅಮೌಂಟ್ ಬರೋದಿಲ್ಲ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಹಾಸ್ಟೆಲಿಗೆ ಅರ್ಜಿ ಸಲ್ಲಿಸಿದ ಮೇಲೆ ನಿಮಗೆ ಏನಪ್ಪ ಅಂದರೆ ಇಲ್ಲಿ SSP IDಗೆ ಮತ್ತು ಹಾಸ್ಟೆಲಿಗೆ ಏನು ಅರ್ಜಿ ಸಲ್ಲಿಸ್ರಿ ಎರಡಕ್ಕೂ ಕೂಡ ಕಾಮನ್ ಲಾಗಿನ್ ID ಇರುತ್ತೆ. ಹಾಗಾಗಿ ನಿಮ್ಗೆ ಈಸಿಯಾಗಿ ಟ್ರ್ಯಾಕ್ ಆಗುತ್ತೆ. ನೀವು ಅಂದರೆ ಹಾಸ್ಟೆಲ್ ಅಲೋಕೇಟ್ ಆಯ್ತು ಅಂದರೆ ನಿಮ್ಮ ಅಮೌಂಟು ಹಾಸ್ಟೆಲಿಗೆ ಜಮಾ ಆಗುತ್ತೆ. ಒಂದು ವೇಳೆ ಹಾಸ್ಟೆಲ್ ಅಲೋಕೇಟ್ ಆಗದೇ ಇದ್ದರೆ ನಿಮ್ಗೆ ಏನಪ್ಪ ಅಂದರೆ ನಿಮ್ಮ ಅಮೌಂಟು ನಿಮ್ಮ ಆಧಾರ್ ಬೇಸ್ಡ್ ಏನು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇದೆ ಆ ಅಕೌಂಟಿಗೆ ಹಣ ಕೂಡ ಜಮಾ ಆಗುತ್ತೆ. ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ನಮಗೆ ಲಾಸ್ಟ್ ಇಯರ್ದು ಹಣ ಬಂದೇ ಇಲ್ಲ ಏನು ಅಂತ. ನೋಡಿ ಫ್ರೆಂಡ್ಸ್, ಹಾಸ್ಟೆಲಿಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ನೀವೇನಾದರೂ OBC ಕ್ಯಾಟಗರಿ ಆಗಿದ್ದರೆ ನೀವು ಮಿನಿಮಮ್ ಆಗಿ 65% ಸ್ಕೋರ್ ಮಾಡಲೇಬೇಕಾಗತ್ತೆ. ಕ್ಯಾಟಗರಿಯನ್ನು ವಿದ್ಯಾರ್ಥಿಗಳು 55% ಸ್ಕೋರ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಕಡ್ಡಾಯ ನಿಯಮ ಮಾಡಿದ್ದಾರೆ. ಸೊ ನೀವು ಅಷ್ಟು ಪರ್ಸೆಂಟೇಜ್ ಮಾಡಿದರೆ ಮಾತ್ರ ನಿಮಗೇನಪ್ಪ ಅಂದರೆ ಅಮೌಂಟ್ನ ಜಾರಿಗೆ ಮಾಡ್ತೀವಿ ಅಂತ ಕೂಡ ಕಂಡೀಷನ್ ಹಾಕಿರೋದ್ರಿಂದ, ಕಟ್ ಆಫ್ನ ಫಿಕ್ಸ್ ಮಾಡೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಮಿನಿಮಮ್ ಸ್ಕೋರ್ನ 65% ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಅದ್ರ ಜೊತೆಗೆ ಟ್ರಿಬ್ಯುಲರ್ ಮತ್ತು ಸಮಾಜ ಕಲ್ಯಾಣ ಕ್ಯಾಟಗರಿ ವಿದ್ಯಾರ್ಥಿಗಳು 50%ಗಿಂತ ಜಾಸ್ತಿ ಮಾಡಲಿಕ್ಕೆ ಟ್ರೈ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಡೌಟ್ಸ್ನ ಕೂಡ ಕೇಳಿದರು. ಹಾಗಾಗಿ ಈ ವಿಡಿಯೋ ತಿಳಿಸ್ಕೊಟ್ಟಿದೆ ಅಂತ ಭಾವಿಸ್ತೀನಿ. ಮತ್ತು ಅದ್ರ ಜೊತೆಗೆ ಯಾರ್ಯಾರು ವಿದ್ಯಾರ್ಥಿ 26, 27ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಲ್ಲ ಕೂಡಲೇ ಅರ್ಜಿ ಸಲ್ಲಿಕೆ ಕೂಡ ಪ್ರಾರಂಭ ಆಗಿದೆ. ಲಾಸ್ಟ್ ಡೇಟ್ ಕೂಡ ಹೇಳಿದ್ನಲ್ಲ, ಆಗಸ್ಟ್ 31, 2026 ಕೂಡ ಈಗ ಎಲ್ಲ ವಿದ್ಯಾರ್ಥಿ ಥರದ ಓಪನ್ ಆಗಿದೆ. ಸೊ ಹಾಗೆ ನಿಮ್ಮ USN ನಂಬರ್, ನೀವು ಫಸ್ಟ್ ಇಯರ್ನಲ್ಲಿ ಅಡ್ಮಿಷನ್ ಮಾಡಿದ್ರಿ USN ನಂಬರ್ ಬಂದಿಲ್ಲ ಅಂದರೆ USN ನಂಬರ್ ಬಂದ ಮೇಲೆ ನೀವು ಅಡ್ಮಿಷನ್ ಮಾಡಬೇಕು. ಒಂದು ವೇಳೆ USN ಬರದೇ ಇದ್ದರೆ ಏನು ಮಾಡಬೇಕು, ಖಂಡಿತ ಕೂಡ ಬರುತ್ತೆ, ವೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಅರ್ಜಿನ ಸಲ್ಲಿಕೆ ಮಾಡಿ. ಯಾಕಂದರೆ ಇನ್ನೂ ಏನಂದರೆ 2-3 ತಿಂಗಳು ಅವಕಾಶ ಮಾಡಿಕೊಡ್ತಾರೆ ರಾಜ್ಯ ಸರ್ಕಾರದವರು ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ. ಹಾಗಾಗಿ ಇದು ಈ ತಾನೇ ಬಂದಿರತಕ್ಕಂಥ ಬಿಗ್ ಅಪ್ಡೇಟು. ಸೊ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳಿದರೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಮಾಹಿತಿ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.